ನಮಸ್ತೆ ಸ್ನೇಹಿತರೆ, ಇದು ಚೌಕಾಬಾರದ 5ನೇ ವಾರದ ಅಪ್ಡೇಟು. ಸೊ ಇಲ್ಲಿ ನೀವು ಈ ಬಳ್ಳಿ ನೋಡ್ತಿರ್ಬೋದು, ಇದು ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಇವಾಗ ಸ್ವಲ್ಪ ಒಣಗೋಗಿರೋ ಥರ ಆಗ್ತಾ ಇದೆ. ಸೊ ಯಾಕಂತ ಗೊತ್ತಿಲ್ಲ. ಇಲ್ಲಿ ಬೇರೆ ಹತ್ರ ನೋಡಿದ್ರೆ, ಅಂದರೆ ಕೆಳಗೆ ನೋಡಿದ್ರೆ ಇಲ್ಲಿ ಒಂದಷ್ಟು ಡ್ಯಾಮೇಜ್ ಆಗಿರೋ ಥರ ಅನಿಸುತ್ತೆ. ಸೊ ಇರುವೆಗಳು ಏನೋ ತಿಂದಿರಬೇಕು, ಗೊತ್ತಿಲ್ಲ ನನಗೆ. ಸೊ ನಾನು ಹಾಗೆ ಬಿಟ್ಟಿದ್ದೀನಿ, ಏನಾಗುತ್ತೋ ಆಗಲಿ ಅಂತ ಹೇಳಿಬಿಟ್ಟು. ಅದು ಬಿಟ್ಟರೆ ಬೇರೆದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇದು ನೋಡ್ಬೋದು, ಇದೆಲ್ಲ ಕ್ಯಾರೆಟು, ಆಮೇಲೆ ಇದು ಪಾಲಾಕು. ಸೊ ನೆನ್ನೆ ಒಂದಷ್ಟು ಪಾಲಕ್ ಎಲೆಗಳನ್ನ ನಾವು ತೆಗೆದ್ವಿ ಮನೆಗೆ ಯೂಸ್ ಮಾಡೋಕ್ಕಂತ. ಸೊ ಇದು ನೋಡ್ಬೋದು, ಇದೆಲ್ಲ ಕಟ್ ಮಾಡಿರೋದು ನಾನು ಹಾಗೇನೆ. ಇದೆಲ್ಲ ಬೀನ್ಸು ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಬೇರೆ ಗಿಡಗಳೆಲ್ಲ. ಇದು ಫಸ್ಟ್ ಬಾಕ್ಸು. ಹಾಗೇನಿದ್ದು ಧನ್ಯ ಎಲ್ಲ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಪಾಲಕ್ಕೆಲ್ಲ ದೊಡ್ಡ ದೊಡ್ಡದಾಗೆ ಉದ್ದುದ್ದ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟು ಸೆಕೆಂಡ್ ಬಾಕ್ಸಿಗೆ ಬಂದರೆ ಇಲ್ಲೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ. ಬೀನ್ಸು ನಾವು ಚಪ್ರ ಥರ ಕಟ್ಟಿದ್ವಲ್ಲ, ಅದ್ರ ಮೇಲೆ ಚೆನ್ನಾಗಿ ಹರಡ್ಕೊಂಡು ಹೋಗ್ತಾ ಇದೆ. ಸೊ ಈ ಗಿಡ ನೋಡಿ, ಇದಕ್ಕಿಲ್ಲಿ ಕಟ್ಟಿದರೆ ಇಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಸುತ್ಕೊಂಡು ಹೋಗ್ತಾ ಇದೆ. ಸೊ ಇದಕ್ಕೊಂದು ಕಟ್ಟಬೇಕು. ಬಟ್ ನನಗೇನಂದರೆ ಹಾಗೆ ಬಿಡಬೇಕು, ನೋಡೋಣ ಹೇಗೆ ಬರುತ್ತೆ ಅಂತ ಸುಮ್ಮನೆ ಒಂದಷ್ಟೆಲ್ಲ ಹಾಗೆ ಬಿಟ್ಟಿದ್ದೀನಿ. ಸೊ ಇದೆಲ್ಲ ತುಂಬ ಚೆನ್ನಾಗಿ ಕಡ್ಡಿಗಳಿಗೆ ಸುತ್ಕೊಂಡಿದೆ. ಆ್ಯಂಡ್ ಇದೆಲ್ಲ ಶುಂಠಿ ಅರ್ಶಿನ ಅನಿಸುತ್ತಿದ್ದು. ಸೊ ಚೆನ್ನಾಗಿ ಬಂದಿದೆ ಇದು ಅರ್ಶಿನ ಎಲ್ಲ. ಇದರಲ್ಲಿ ಸೆಕೆಂಡ್ ಬಾಕ್ಸಲ್ಲಿ ನಾನು ಒಂದಷ್ಟು ಮತ್ತೆ ಧನ್ಯನೋ ಏನೋ ಹಾಕಿದ್ದೆ. ಸೊ ಸ್ವಲ್ಪ ಬರ್ತಾ ಇದೆ ಇವಾಗ. ಮೋಸ್ಟ್ಲಿ ಸೂರ್ಯನ ಕಿರಣ ಕೆಲವೊಂದು ಕಡೆ ಅಷ್ಟು ಬೀಳ್ದೇ ಇರೋ ಕಾರಣ ಒಂದಷ್ಟು ಬರ್ದೇನೂ ಇರ್ಬೋದು. ಯಾಕಂದರೆ ಇವಾಗ ಒಳಗಡೆ ಇಲ್ಲೆಲ್ಲ ಎಲೆಗಳೆಲ್ಲ ಕವರ್ ಆಗಿರುತ್ತಲ್ಲ, ಸೊ ಹಾಗಾಗಿ ಅಲ್ಲಿ ಬರ್ತಾ ಇಲ್ಲ. ಈ ಇದು ಟೊಮೆಟೊ ಗಿಡ ಅನಿಸುತ್ತಿದ್ದು. ಸೊ ತುಂಬ ಚೆನ್ನಾಗಿದೆ ಇದು. ಸೊ ಎಲೆಗಳೆಲ್ಲ ಚೆನ್ನಾಗಿ ಬಂದಿದೆ. ಅಗೇನ್ ಗೊತ್ತಿಲ್ಲ ನನಗೆ ಟೊಮೆಟೊ ಗಿಡನೋ ಇಲ್ವೋ ಅಂತ, ದಯವಿಟ್ಟು ಕ್ಷಮಿಸಿ. ಈ ಗಿಡನೂ ಅಷ್ಟೇ, ಇದು ಯಾವುದಂತ ಗೊತ್ತಿಲ್ಲ, ಬೆಂಡೆಕಾಯ್ದ ಇಲ್ಲ ಬದನೆಕಾಯ್ದ ಇಲ್ಲ ಕೋಸ್ ಥರದ್ದು ಯಾವುದಾದ್ರೂ ಅಂತ. ಇಲ್ಲಿ ಕೂಡ ಅಷ್ಟೇ ಒಂದು ಟೊಮೆಟೊ ಗಿಡ ಬರ್ತಾ ಇದೆ. ಸೊ ಆ ಕಡೆ ಬಾರ್ಡ್ರ್ನಲ್ಲಿ ಕ್ಯಾರೆಟ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ತೋರ್ಸೋದು ಸ್ವಲ್ಪ ಕಷ್ಟ, ಆ ಕಡೆಯಿಂದ ಹೋಗಿ ತೋರಿಸ್ತೀನಿ ನಾನು. ನಾನು ಗಮನಿಸಿರೋ ಪ್ರಕಾರ ಸೊ ಟೊಮೆಟೊ ಎಲ್ಲ ಸ್ಟಾರ್ಟಿಂಗ್ ಅಷ್ಟು ಬರ್ತಾ ಇರಲಿಲ್ಲ, ಈಗೀಗ ಒಂದಷ್ಟು ಬರ್ತಾ ಇದೆ. ಮೋಸ್ಟ್ಲಿ ಸಾಯಿಲ್ಗೆ ಒಂದಷ್ಟು ನ್ಯೂಟ್ರಿಷನ್ ಸಿಕ್ಕಿದ್ಮೇಲೆ ಟೊಮೆಟೊಗೆ ಏನು ಬೇಕೋ ಅದು ಸಿಕ್ಕಿದ್ಮೇಲೆ ಬರ್ತಿದೆ, ಅದೊಂದು ಇರ್ಬೋದು. ಇಲ್ಲಾಂದರೆ ನಾನು ಬೀಜ ಹಾಕುವಾಗ ಮೋಸ್ಟ್ಲಿ ಜಾಸ್ತಿ ಒಳಗೆ ಹಾಕಿಬಿಟ್ಟಿದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇಷ್ಟು ಟೈಮ್ ತೊಗೊಂಡಿದೆ ಅನ್ಸುತ್ತೆ ಬರೋಕ್ಕೆ, ಗೊತ್ತಿಲ್ಲ ಅದು. ಸೊ 3ನೇ ಬಾಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ಫುಲ್ಲು ಕವರ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ಧನ್ಯ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ಅಷ್ಟೇ, ನಾವು ರೀಸೆಂಟಾಗಿ ಅಂದರೆ ನೆನ್ನೆ ಎಲ್ಲ ಒಂದಷ್ಟು ಕಟ್ ಮಾಡಿ ಯೂಸ್ ಮಾಡಿದ್ವಿ. ಸೊ ಒಂಥರ ಖುಷಿ, ನಾವು ಬೆಳೆಸಿರೋದನ್ನು ಯೂಸ್ ಮಾಡಿದರೆ ಏನೋ ಒಂಥರ ಸಂತೋಷ. ಆ್ಯಂಡ್ ಅಗೇನ್ ಇದು ಗಿಡ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ, ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಇದು ಒಂಚೂರು ಹಿಂಗೆ ಝೂಮ್ ಮಾಡಿ ನೋಡಿದ್ರೆ ಒಳಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು. ಸೊ ಇದೆಲ್ಲ ಬೀನ್ಸು ಅವರೇ ಈ ಥರದ್ದೇ ಹಾಕಿರೋದ್ರಿಂದ ನನಗೆ ಡಿಫ್ರೆನ್ಸ್ ಅಷ್ಟು ಗೊತ್ತಾಗಲ್ಲ, ಎಲ್ಲ ಬಳ್ಳಿ ಥರನೇ ಇದೆ. ಸೊ ಒಂದ್ಸತಿ ಅದು ಕಾಯಿ ಬಿಟ್ಟ ಮೇಲೆ ನಾವು ನೋಡಬೇಕು ಏನು ಯಾವ ಥರದ್ದು ಅಂತೇಳ್ಬಿಟ್ಟು ಐಡೆಂಟಿಫಿಕೇಷನ್ ಮಾಡ್ಕೋಬೇಕು ನಾನು. ಇದು 4ನೇ ಬಾಕ್ಸಿಗೆ ಬಂದರೆ ಇಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದು ಯಾವುದೋ ಬೇರೆ ಗಿಡ ಅನಿಸುತ್ತೆ, ಇದು ಗೊತ್ತಿಲ್ಲ ನನಗೆ. ಸೊ ಇದೆಲ್ಲ ಈರುಳ್ಳಿ. ಇದು ಕೂಡ ಅಷ್ಟೇ, ಒಂದಷ್ಟು ನಮ್ಮ ತಾಯಿಯವರು ಸೂಪ್ ಮಾಡೋಕ್ಕೆ ಯೂಸ್ ಮಾಡಿದ್ರು. ಆ್ಯಂಡ್ ಈ ಗಿಡನೂ ಅಷ್ಟೇ, ನೆನ್ನೆ ಒಣಗೋಗ್ಬಿಟ್ಟಿತ್ತು. ಸೊ ಸ್ವಲ್ಪ ನೀರು ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಬಂದಿದೆ. ಆಲ್ರೆಡಿ ನೀರಿತ್ತು, ಸೊ ನೋಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ಸಾಯಂಕಾಲ ಹಂಗೆ ಸುಮ್ಮನೆ ನೀರು ಹಾಕ್ಬಿಟ್ಟಿದೆ. ಸೊ ಇದ್ರ ಬೇರು ಅದಕ್ಕೆಲ್ಲ ಏನಾಗಿಲ್ಲ, ಬಟ್ ಸಾಕಷ್ಟು ಇರುವೆಗಳಿದೆ. ಸೊ ಇಲ್ಲೊಂಚೂರು ತೋರಿಸ್ತೀನಿ ನೋಡಿ. ಸೊ ಸಾಕಷ್ಟು ಇರುವೆಗಳಿದೆ ಈ ಥರದ್ದು ಬಳ್ಳಿನಲ್ಲಿ. ಸೊ ಗೊತ್ತಿಲ್ಲ ಇದಕ್ಕೇನಾದರೂ ಮಾಡಬೇಕಾ ಇಲ್ಲ ಹಾಗೆ ಬಿಡಬೇಕಂತ. ನನಗೆ ಪರ್ಸ್ನಲಿ ಏನು ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗೆ ಬಿಟ್ಬಿಡ್ತೀನಿ ನಾನು. ಸೊ ಇಲ್ಲೆಲ್ಲ ನೋಡ್ಬೋದು, ಇವಾಗ ಇದು ಟೊಮೆಟೊ ಗಿಡ ಅನಿಸುತ್ತಿದ್ದು. ಸೊ ಚೆನ್ನಾಗಿ ಬರ್ತಾ ಇದೆ ಇವಾಗ.
ಮುಂಚೆ ಎಲ್ಲ ಬಂದಿರಲಿಲ್ಲ. ಸೊ ಇದೆಲ್ಲ ಬೆಳ್ಳುಳ್ಳಿದು. ಸೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಒಂದೇ ರೀತಿ ಬರುತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ ಈ ಕಡೆ. ಸೊ ಈ ಕಡೆಯಿಂದ ಅಷ್ಟು ತೋರಿಸಿರ್ಲಿಲ್ಲ ನಿಮಗೆ. ಸೊ ಇದೆಲ್ಲ ಸಿಹಿಗೆಣಸು ಚೆನ್ನಾಗಿ ಬಂದಿದೆ. ಹಾಗೇನು ಕೊತ್ತಂಬರಿ ಸೊಪ್ಪು ಇದೆಲ್ಲ. ಹಾಗೇನಿದು ಕೆಸುವಿನ ಗೆಡ್ಡೆ ತುಂಬ ಚೆನ್ನಾಗಿ ಬಂದಿದೆ. ಕೆಸುವಿನ ಗೆಡ್ಡೆ. ಸೊ ಈ ಗೆಡ್ಡೆ ಗೆಣಸು ಇದೆಲ್ಲ ಎಷ್ಟು ದಿನ ತಗೊಳುತ್ತೆ, ಅಂದರೆ ಯಾವಾಗ ಹಾರ್ವೆಸ್ಟ್ ಮಾಡ್ಬೋದು ಅನ್ನೋದು ಗೊತ್ತಿಲ್ಲ ನನಗೆ. ಸೊ ನೋಡೋಣ, ವೆಯ್ಟ್ ಮಾಡಬೇಕು. ಸೊ ಇದು ನೋಡಿ, ಇದೆಲ್ಲ ಪಾಲಾಕು. ಸೊ ಇದು ನೆನ್ನೆ ಒಂದಷ್ಟೆಲ್ಲ ಕಿತ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಟೊಮೆಟೊ ಇವಾಗ ಬರ್ತಾ ಇದೆ. ಸೊ ಬರ್ತಿದೆಯಲ್ಲ, ಅದು ಖುಷಿ ನಮಗೆ. ಇದು ಕ್ಯಾರೆಟು ಅನಿಸುತ್ತಿದ್ದು, ಕ್ಯಾರೆಟೇ ಇದು. ಯಾಕಂದರೆ ಸಬ್ಸಿಗೆ ಮತ್ತು ಕ್ಯಾರೆಟ್ ಒಂದೇ ರೀತಿ ಬೀಜ ಇರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಅಂದರೆ ನೋಡೋಕ್ಕೂ ಒಂದೊಂದ್ಸತಿ ಸಿಮಿಲರ್ ಥರ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್. ಸೊ ಇಲ್ಲಿ ನೋಡ್ಬೋದು. ಸೊ ಇದು ನೋಡೋಕ್ಕೆ ಸಬ್ಸಿಗೆ ಥರ ಅನಿಸುತ್ತೆ, ಅಂದರೆ ಚಿಕ್ಕದಾಗೆ ಹಿಂಗೆ ಮುಳ್ಳು ಥರ ಬರುತ್ತಲ್ಲ, ಒಂದೇ ರೀತಿ ಅನಿಸುತ್ತೆ. ಇದು 5ನೇ ವಾರದ ಚೌಕಾಬಾರದ ಅಪ್ಡೇಟು. ನೆಕ್ಸ್ಟ್ ನಾನು ಮುಂದಿನ ವಾರದಲ್ಲಿ ಇನ್ನೊಂದು ಅಪ್ಡೇಟ್ ಮಾಡ್ತೀನಿ. ಧನ್ಯವಾದಗಳು.